ಕರುಣಾಕರ ಇಲ್ಲಪ್ಪ ಒಬ್ಬಿಬ್ರು ಬೋದುತ್ತಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವ ಒಳ್ಳೆದು ಅದು ಅಲ್ಲದೆ ಹೋದ್ರೆ ಮದ ವೀರಪ್ಪನ್ ಬಂದ ಕಡಿಗೆ ಅವಂತ ಎಡಬೇಟ್ ಬಂದ ಅವನು ಬಂದ ಕಡಿಗೆ ಕರುಣಾಕರ್ ಬಂದ ಅಲ್ಲ ಎಷ್ಟೆಷ್ಟೊತ್ತಿಗೆಲ್ಲ ಬಂದ್ರು ಯಾರು ಬಂದ್ರು ಎಲ್ಲಿ ಬಂದ್ರು ಯಾವ ಬರ ಕೇಳಿ ನೀವು ತಪ್ಪು ತಿಳ್ಕೊಳ್ಳೋದು ಯಾಕೆ ವೀರಪ್ಪಣ್ಣ ಆಶ್ರಯ ಕೊಟ್ಟದ್ದು ಮೋಹನಣ್ಣ ಕೆಲಸ ಕೊಟ್ಟದ್ದು ಕರುಣಾಕರಣ್ಣ ಓ ಹಾಗಾದ್ರೆ ನಿಂಗೆ ವೀರಪ್ಪಣ್ಣ ಆಶ್ರಯ ಕೊಟ್ಟವ ಅವ ಸಿಕ್ಕ್ರಿ ಬೆಳಿಗ್ಗೆ ಒಂದಿನ ಮಾತ್ರ ಮೋಹನ ಕೆಲಸ ಕೊಟ್ಟದ್ದು ಓಹೋ ಹಿಂದೆ ಈ ವೀರಪ್ಪಣ್ಣ ಆಶ್ರಯ ಕೊಟ್ಟಿ ನೀನ್ ಹಿಂಗಾದದ್ದು ಮೊದ್ಲು ಎಂತದ್ದು ಇರ್ಲಿಲ್ಲ ಹಾವು ಹೊಡೆಯೋ ಕೋಳಿ ತಂಗಿದ್ಲು ಈಗ ನೋಡಿ ನೀನಿಗೆ ಹಾಕಿದ ಕಡ್ಲೆ ನಿಮ್ಗೇನ್ ಚಿಂತೆ ಅವರೆಲ್ಲರೂ ನನ್ನ ಪಾಲಿಗೆ ದೇವರಿಗೆ ಸಮಾನ ಅವರೆಲ್ಲ ದೇವ್ರ ಸಮಾನ ನೀವ್ ತಿಳ್ಕೊಳ್ಳೋದು ಯಾಕೆ ಹಾಗೆ ನಾನು ಹೇಳಿದ್ದು ಮನೆಗೆ ಬಾರದೆ 3 ತಿಂಗಳಾಯ್ತು ಅಂತ ಹೇಳಿದ್ದು ಅದನ್ನೇ ಮೊದ್ಲು ಹೇಳಿ ಸಾಯ್ದಿರಿ ಏನ್ ಸಾಯ್ದಿ ಸರಿಯಾಗಿ ಕೇಳಬಾರ್ದ 3 ತಿಂಗಳು ಅಂದ್ಯಾ ನಂಗೆ ತಲೆ ವಿಷಯ ಹೇಳುವುದೇ ಕೇಳಿ ಏನು ಹೇಳ್ತೇನೆ ನಿಲ್ಲಿ ಅಮ್ಮ ಏನೇ ಗೋಪಾಲಕರವರು ಬಂದಿದ್ದಾರಂತೆ ಯಾರು ಗೋಪಾಲಕರಂದ್ರೆ ದನ ಕಾಯರು ಅಲ್ವೇನೆ ಅವ್ರಿಗೆ ಇಲ್ಲೇನ್ ಕೆಲ್ಸವೇ ಇಲ್ಲಿ ದನ ಕಾಯರು ಹೆಚ್ಚಾಗಿ ಹೋಗಿದ್ದಾರೆ ಗುಂಡು ಪೂಜಾರಿದ್ದಾನೆ ಮಹೇಶ್ ಇದ್ದಾನೆ ಇವರೆಲ್ಲ ಇರುವಾಗ ದನ ಕಾಯವ್ರಿಗೆ ಕೆಲಸ ಇಲ್ಲ ಮುಂದೋಗ್ಲಿಕ್ಕೆ ಹೇಳು ಕೇಳ್ತಾ ಅಲ್ಲ ನಿಮ್ಮ ಮನೆಗೆ ಗುಂಡು ಪೂಜಾರಿ ಇದ್ದು ಮಹೇಶನ್ ಮಾತ್ರ ನೆನ್ಪದ್ದಲ್ಲ ಅವ ಗಣೇಶಾಚಾರ್ಯ ಎಲ್ಲಿಗೆ ಹೋದ ಅವ ಚುರುಗಿ ತೊಳಿತಿದ್ನೇನೋ ಒಳಗ ಅವ ಬಂದ್ರಾತಲ್ಲ ದನ ಕಾಯ್ಲಿಕ್ಕೆ ನಮ್ಗೆ ದನ ಕಾಯೋರು ಅಂದ್ರಲ್ಲ ಈಗ ನಮ್ಗದು ಬೇಸರ ಇಲ್ಲ ಅಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕಾಯಕವೇ ಅದಲ್ಲ ನಾವು ದಿವಸ ಬೆಳಗ್ಗೆ ಎದ್ರೆ ದನನ್ನೇ ನೋಡು ದನ ಅಂತ ಹೇಳಿದ್ರೆ ದೇವರಿದ್ದ ಹಾಗೆ ಗೋವನ್ನು ಪಾಲಿಸುವವರು ಅಂತ ಆಗ್ತದೆ ಕಾಯುವವರು ಅಂದ್ರೆ ಇರ್ಲಿ ಬಿಡು ನಮಗ್ ಬೇಡ ಇನ್ನೊಂದು ಹಾಗಾದ್ರೆ ನಿಮ್ಗೆ ಒಂದೇ ಇದ್ದದ್ದ ಇನ್ನೊಂದು ಚಕ್ರಧರ ಬಂದಿದ್ದಾನಂತ ಹೇಳುವುದಕ್ಕೆ ಏನು ಹೋಗ ಹೇಳ್ತೇನೆ ಅಮ್ಮ ಏನೇ ನಿದ್ದೆ ಮಾಡ್ಲಿಕ್ಕೆ ಬರುವುದಿಲ್ಲ ನಗಳೆ ಚಕ್ರಧರ ಚಕ್ರಧರ ಅಂದ್ರೆ ಕುಂಬಾರ ಅಲ್ವೇನೆ ಮಡಿಕೆ ಮಾಡೋರು ಏ ದೇವ್ರ ಇಲ್ಲಿ ನಮ್ಮಲ್ಲೆಲ್ಲ ಅದು ಯಾಕೆ ಬಂಗಾರದ ಪಾತ್ರೆ ಬೆಳ್ಳಿಯ ಪಾತ್ರೆ ಚಿನ್ನದ ಪಾತ್ರೆ ಹಿತ್ತಾಳೆಯ ಪಾತ್ರೆ ಕಂಚಿನ ಪಾತ್ರೆ ತಾಮ್ರದ ಪಾತ್ರೆ ಎಲ್ಲ ಪಾತ್ರೆ ಉಂಟು ಅದು ಇರುವಾಗ ಅದ್ಯಾಕೆ ಕರ್ಮಕ್ಕೆ ಬೇರೆ ಎಲ್ಲಾದ್ರೂ ಹಬ್ಬ ಜಾತ್ರೆ ಉಂಟೆಂದು ಹೋಗ್ಲಿಕ್ಕೆ ಹೇಳು ನಾಳೆ ಜಾತ್ರೆಗೆ ಮಾರ್ಲಿಕ್ಕೆ ಹೋಗ್ಬೇಕಂತೆ ಅಲ್ಲ ಏನಂತ ಸ್ನೇಹ ಎಂತ ಮರ ಇವ್ರ ಮನೆಯಲ್ಲಿ ನಾವು ಕುಂಬಾರಂತ ನಮ್ಮ ಮನೆಯಲ್ಲಿ ಹಿತ್ತಾಳಿ ಉಂಟು ತಾಮ್ರದ್ದುಂಟು ಬೆಳ್ಳಿದುಂಟು ಕೊಂಚಿದ್ದುಂಟು ಬಂಗಾರದ್ದುಂಟು ಕಡೆಗೆ ಮತ್ತೊಂದು ಉಂಟು ನಿಮ್ಮದು ಮೊನ್ನಿನ ಮಾಡಕ್ಕೆ ಬೇಡ ಹೊತ್ತುಕೊಂಡು ನಾಳೆ ಜಾತ್ರೆಗೆ ಹೋಗಿ ಅಂದ್ರು ನಾನು ಅಲ್ವಾ ಜಾತ್ರೆಯಲ್ಲಿ ಕುಣಿಯೋಕೆ ಇವ್ರನ್ನ ಕರ್ಕೋದ್ರಿ ನಾನು ಅದು ಏನೇ ಇರಲಿ ಯಾವ ಪಾತ್ರಿ ಅವ್ರ ಮನೇಲಿ ಇರ್ಲಿ ಕೊನೆಗಾಲಕ್ಕೆ ಬೇಕಾಗುದು ಯಾವ್ದು ಹೇಳು ಸತ್ಯ ಹೇಳ ಕೃಷ್ಣಯ್ಯ ಕೈಲೊಂದು ಬೆಂಕಿ ಬೆನ್ನಿಗೊಂದು ಪಡ ಗೋವಿಂದ 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 ಹುಡುಕ ಆ ಕಾಲಕ್ಕಾದ್ರೂ ಮಣ್ಣಿನ ಮಡಕೆ ಬೇಕು ಅದು ಮರೆತಿರ್ಬೇಕು ಅವ್ರಿಗೆ ಗೊತ್ತಿಲ್ಲ ಬಹುಶಃ ಸತ್ತಾಗ ಮಣ್ಣು ಬೇಕು ಅಂತ ಇರ್ಲಿ ಬಿಡು ಆದ್ರೆ ನಾವು ಕುಂಬಾರ ಆಯ್ತಾ ಅದಾಗುದಿಲ್ಲ ನಾವು ಕೂಲಲ್ಲಿ ಆಗುದುಂಟ ನಾವ್ ಯಾವತ್ತೂ ಆಗುದಿಲ್ಲ ಎರಡು ಹೋದ್ರೆ ಏನಂತೆ ಇನ್ನೊಂದು ಹೊತ್ತಾಟಂತೆ ಮುರಳೀಧರ ಬಂದಿದ್ದಾನಂತ ಹೇಳುವುದಕ್ಕೆ ಕೇಳು ಏನ ಏನು ಅಮ್ಮ ಏನೇ ಮುರಳೀಧರ 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 ಅಂದ್ರೆ ಹಾವಾಡಿಗರಲ್ವೇನೆ ಈ ದೇವ್ರೆ ಇಲ್ಲಿ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಇರುವುದು ಇಲ್ಲೆಲ್ಲಾದ್ರೂ ಈ ಮಕ್ಕಳವರು ಹಾವು ನೋಡಿದ್ರೆ ಭಯಗೊಡ್ತಾರೆ ಎಲ್ಲಾದ್ರೂ ಹಬ್ಬ ಉಂಟೆಂದು ನೋಡಿ ಹಣ್ಣು ಬಿಡ್ಲಿಕ್ಕೆ ಹೇಳಿ ಹೋಗು ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರಂತೆ ಅದಕ್ಕಾಗಿ ನಿಮ್ಮ ಹಾವು ಬಿಡುವುದು ಬೇಡವಂತೆ ನಾವು ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಹೆಂಗಸರು ಇದ್ದಾರಂತೆ ಹಂಗಾಗಿ ಹಾವು ಬಿಡುದು ಬೇಡ ನಾವು ಹಾವು ತಕೊಂಡು ಬೇರೆ ಬದಿ ಹೋಗ್ಬೇಕಂತ ನಾವೇನು ಹಾವಾಡಿಗರೇನ ಅವ್ರು ಹಾವಾಡಿಗರ ಸುದ್ದಿ ಹೇಳಿದ್ರೆ ಅದೇ ದೇವಾಡಿಗರ ಸುದ್ದಿ ಹೇಳಿದ್ರೆ ಏನಾದ್ರು ಒಂದ್ ಆಗ್ತಿತ್ತು ಅಲ್ಲ ನಮ್ಮ ಹಾವಾಡಿಗರಿಗೆ ನಾವು ಅದಾಗುವುದಿಲ್ಲ ಆಗುವುದೇ ಇಲ್ಲ ಇಷ್ಟೆಲ್ಲ ಹೇಳಿದ್ರು ಗೊತ್ತಾಗ್ಲಿಲ್ಲ ಅಂತ ಆದ್ರೆ ನೇರವಾಗಿ ತಿಳಿಬೇಕು ಅಂತ ಆದ್ರೆ ಎಂತ ಸುಲಭದಲ್ಲಿ ಹೇಳ್ತೇನೆ ನಂದ ಕಂದ ಮುಕುಂದ ಗೋವಿಂದ ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದಾನಂತ ಹೇಳು ನಾನ್ ನಾಳೆ ಗೊತ್ತಾಗ ಯಾಕೆ ನೀ ಅಂತ ಹೇಳಿದೆ ಈಗ ನಂದ ಕಂದ ಮುಕುಂದ ಗೋವಿಂದ ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದಾನಂತ ಹೇಳು
ನಂದ ನಿಂದ ಕಂದ ಗೋವಿಂದ ಏ ಹಾಗಲ್ವಾ, ನಂದ ಕಂದ ಮುಕುಂದ ಗೋವಿಂದ ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದಾನೆ. ಕೃಷ್ಣಯ್ಯ, ಈ ಪ್ರಾಸದಲ್ಲಿ ನಂಗೆ ತುಂಬಾ ತ್ರಾಸ ಆಗ್ತು. ಈ ಪ್ರಾಸ ಬೇಡ. ಹಾಗಿದ್ರೆ ಒಂದು ಕೆಲಸ ಮಾಡು, ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದಾನೆ ಅಂತ ಹೇಳು. ಎಂತದ ಕಾಲ್ ಹಿಡಿತೇನೆ. ಅವಳು ಬಂದಾಗ್ಲೇ ನನ್ನ ಎದೆ ಹೊಡೆಯು ಮಾತಾಡಿದ್ಲು. 3 ತಿಂಗಳು ಅಂತ ಹೇಳಿ. ಈಗ ನಿನ್ನ ಗಂಡ ಕೃಷ್ಣ ಬಂದಿದ್ದ ನಾನು ಅವಳ ಕೈಲಿ ಹೇಳಿದೆ. ಅವಳಿಗೆ ನೀನ್ ಹಿಂದೆ ಬರುದಿಲ್ಲ. ಅಲ್ಲ, ನೀನ್ ಹಾಗೆ ಹೇಳುದು ಬೇಡ. ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದಾನಂತ ಹೇಳುವುದಕ್ಕೆ ಹೇಳು ಅಂತ ಹೇಳಿದ್ದು. ಏನೇ ಏನು ನಾ ಹೇಳ್ತೆ ಪೂರ ಅವಳ ಹತ್ರ ಹೇಳ, ನಿಮ್ಮ ಅಮ್ಮನ ಹತ್ರ. ನಂದ ನಿಂದ ಕಂದ ಗೋವಿ ಅಲ್ಲ ಕೃಷ್ಣ ಹಿಂಗಲ್ಲ ಅದು ಬೇಡ, ಶ್ರೀಕೃಷ್ಣ ಬಂದಿದ್ದಾನಂತ ಹೇಳು. ಅವಳಿಗೂ ಕಷ್ಟವೇ ಹೇಳು ಸ್ವಲ್ಪ. ಹಂಗಾಗಿ ಶ್ರೀಕೃಷ್ಣ ದೇವರು ಬಂದಿದ್ದಾರೆ. ಅಮ್ಮ ತೆಗಿಲ ಅಮ್ಮ. ಏನೇ ಶ್ರೀಕೃಷ್ಣ ಬಂದಿದ್ದಾರಂತೆ, ಬಾಗಿಲು ತೆಗೆಯಲಿಲ್ಲಮ್ಮ. ಯಾರು ಕೃಷ್ಣ ಬಂದಿದ್ದಾನ? ಕೃಷ್ಣ ಬಂದ್ರೆ ಇಷ್ಟ ಬಂದವ್ರ ಮನೆ ಹೋಗ್ಲಿಕ್ಕೆ ಹೇಳು. ಒಂದು ಕಡೆ ಹೋಗ್ಬೇಕಂತ. ಹೋಗು ಹೋಗು, ಅವ್ರ ಮನೆಗೆ ಹೋಗ್ಲಿಕ್ಕೆ ಹೇಳು. ನಮ್ಮಿಬ್ರಿಗೆ ಹೊಡಿ ಬತ್ತಿ ಮಂಗಳಾರತಿ ಅದು ಮಂಗಳಾರತಿ ಬೇಡ. ಸುಮ್ಮನೆ ಇರ ಅಂತ ಅವಳು ಹಾಗೆ ಹೇಳ್ತಾರಂತ ನೇರ ಹೋಗ್ತಾ ಇರುವುದಾ? ಚಿತ್ತಯ್ಯ, ಒಳಗೆ ಎಲ್ಲರೂ ಹೋಗಿ ಅವ್ರು ಹಿಡಿಸುಡಿ ತಕೊಂಡು ನಮಗ್ ಬೇಕಾಗಿರಾಗ್ಲಿ. ಅದೆಲ್ಲ ಆಗುದಿಲ್ವಾ? ಅವಳು ಆ ರೀತಿಯಲ್ಲಿ ಮಾತಾಡುದು ಯಾಕೆ? ನನ್ನ ಮೇಲೆ ಹುಸಿ ಮುನಿಸು ಅವಳಿಗೆ. ಓ, ನಿಮ್ ಹೆಂಡತಿಗೆ ಹೊಸಿ ಮೆಣಸ ಅದಲ್ವಾ, ಹುಸಿ ಮುನಿಸು ಅಂದ್ರೆ ಪ್ರಣಯ ಕೋಪ ಅಂತ. ನನ್ನ ಹೆಂಡತಿ ಒಂದು ಶುಭ ಬಂದದ್ ನಿನಗೆ ಗೊತ್ತಾಗ್ಲಿಲ್ಲ. ಈಗ ಅವಳನ್ನ ನಾನ್ ಮಾತಾಡಿಸ್ಬೇಕು ಅಂತ ಆದ್ರೆ ಒಳಗೆ ಹೋಗ್ಬೇಕು. ದೊಡ್ಡ ಬೀಗ ಹಾಕಿರ್ ಮಾರ. ಬೀಗದ ಕೈ ಎಲ್ಲುಂಟು? ಏನೇ ಏನು ಒಂಚೂರು ಕೈ ಕೊಡ. ನಾನು ಯಾರಿಗೂ ಕೈ ಕೊಟ್ಟವಳಲ್ಲ, ನಂಗ್ ಕೊಟ್ಟು ಹೊಡ ಬಂದೆ. ಇಲ್ಲ, ಬೀಗದ ಕೈ ಕೊಡ. ಬೀಗದ ಕೈಯ ಬಾಗಿಲಿಗೆ ಕೊಡುದಿಲ್ಲ, ಕೊಡುದಿಲ್ಲ. ಬೀಗದ ಕೈ ಅಲ್ಲ. ಅಯ್ಯೋ, ಏನಾಯ್ತಾ? ಆಯ್ತಾ? ಯಾವುದು? ಅಲ್ಲಿ ಕೈ ಹಾಕ್ನೇ ಇಲ್ಲ. ಇಲ್ಲಿಗೆ ಬಂತೀರ. ಯಾವುದು ಬೀಗದ ಕೈ ಬಂತ? ಅವಳು ಬೀಗದ ಕೈ ಕೊಡಂತ ಮತ್ತು ಒಳಗ್ ಸೇರಿಸ್ಲಲ್ಲ, ನಂಗೆ ಸಿಟ್ಟು ಬರುವುದಿಲ್ವಾ? ಹಂಗಂತ ನಿಂಗೆಲ್ಲರೂ ಕೈ ಹಾಕೊಂಡ್ಲಿಕ್ಕೆ ಬರ್ತಾರ? ಅದಾಗುವುದಿಲ್ಲ. ನೀ ಕೈ ಹಾಕುವ ಸರಿ ಅಲ್ಲ. ನಿನ್ನ ಹೆಂಡತಿ ಅಲ್ವಾ? ಅಲ್ಲ, ಅದೇ ಮನೇಲಿ ನಂಗೆ ಒಬ್ಬ ಹಾಗಾಗಿ ನಾ ಕಾಲೇ ಕೈ ಹಾಕ್ದೆ. ಮತ್ತು ಸಿಟ್ಟು ಬಂದ ನಂಗೆ. ಹಿಂಗಾಗಿ ಈಚೆ ಕೈ ಬಂದಿಲ್ಲ. ಅದನ್ನ ಕೊಟ್ಟು ಉಪಕಾರ ಮಾಡು ಮತ್ತೆ. ನಾವು ಹೋಗೋಲ್ಲರಿಗೂ ನೀನ್ ಹೆಂಡ್ತಿನ ಅಂತ ಕರ್ಕ ಬರ್ಬೇಡ ಇಲ್ಲಿ. ಇಲ್ಲ, ಬರುವುದಿಲ್ಲ. ನಿಮ್ಮರಾಗ್ಲೇ ಒಂದು ಬೇಗ ಮುಗಿಲಿ.
ಈಗ ಬಂದ್ಕೊಂಡು ಬಾರಿ ಅಂತ ಹೇಳುದಾ? ಭಯಂಕರ ತಿರ್ಸು ಭಯಂಕರ ತಿರ್ಸ್ಲೀಗ ನಾವ್ ಹೆಣ್ಮಕ್ಳು ಹಾಗೆ ಹೊರಗ ಹೆಚ್ಚು ತಿರ್ಸ್ಬೇಡ. ಯಾವ್ದಾದ್ರು ಒಂದು ಸಂದು ಹಿಡ್ಕೊಂಡ್ರೆ ಕಷ್ಟ. ಏನಾಗುದು? ಯಾಕೆ ಹೇಳು, ನಮ್ಗೆ ಎಲ್ಲಿ ಹಿಡ್ಕೊಂಡ್ರು ಹೇಳ್ತೇವೆ, ನಿಂಗಾಗು ಯಾಕೆ? ತಾರ ಇದ್ಯಲ್ಲ ಕಡಿ ಹೀಗಿದ್ರಲ್ಲ, ನಿನ್ ಕಡೆಗೆ ನಾಯಿಗೆ ಬಸ್ಬೇಕು. ಹೀಗಿದ್ರು ನಾನು ಹೇಗಿರ್ಬೇಕಂತ ಗೊತ್ತುಂಟು. ಹೇಳ ಜೀವನದಲ್ಲಿ ಈ ಜೀವ ಸುಖ ಇದೊಂಚೂರು ಕಷ್ಟ. ಹೌದಾ? ಯಾಕೆ ಹಾಗಾದ್ರೆ ದಪ್ಪಿದ್ದವರೆಲ್ಲ ಹೆಣ್ಮಕ್ಳೇ ಅಲ್ವಾ ಆಗಿದ್ರು? ಅವ್ರ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತು. ಕುತ್ಕೊಂಡು ಎಲ್ಲರ ಕೆಳಗೆ ಊಟ ಕೂರ್ಸಿದ್ರೆ ಹಿಂದೆ ಬದಿ ಕೈ ಕೊಟ್ಟೆ ಹೇಳಿದ್ಬಿಟ್ರೆ ನೇರ ಹೇಳಲಿಕ್ಕೆ ಎಲ್ಲರೂ ಒಟ್ಟಾಗಿ ಬಂದ್ಬಿಡಿ. ಅವ್ರ ಕಷ್ಟ. ನೀ ಎಲ್ಲಿಯಾದ್ರೂ ಈಗ ಗುಡ್ಡ ಹಚ್ಚು ನೋಡುವ ಎತ್ತರದ್ದು, ಈ ನಮ್ಮ ಜೀವ ಹಚ್ಚು ಅಥವಾ ಬನ್ನಿ ರಪಕ್ಕಾಗ್ತದೆ. ನಿಮ್ಮಂಗಿದ್ದ ರಕ್ತ ಅದಕ್ಕೆಲ್ಲ ನೀವು ಹೀಗೆ ಮಾಡ್ಕೊಂಡಿದ್ದು ಅಂತ್ರಿ ಸರಿ, ನೆಟ್ಟಿಗೆ ಇರ್ಲಿಲ್ಲ ನೀವು ಅನ್ನೋದು ಯಾರು? ನಾವ್ ಹಾಗಲ್ಲ. ಈ ಗಾಳಿ ಬಂದು ಹೋದಂಗೆ ನೀವ್ ಹಂಗಲ್ಲ. ಈ ನಡಿಲಿಕ್ಕಾಗಿ ಬಡಕಟ್ಟಿ ಎಮ್ಮೆ ಹೋದಂಗೆ ಹೋಗ್ತಾ ಹೋಗ್ತಾ ಕಡೆ ಕಾಲ ಹಾಗೆ ಚಿರಿ ಚಿರಾಗ್ಬಿಡೆ. ತೊಂದ್ರೆ ಆಯ್ತಾ? ಆದ್ರದಲ್ವೇ ನಿನ್ನ ನೋಡಿದಾಗ ಇಷ್ಟು ಹೆಣ್ಮಕ್ಳು ಹಿಡ್ಕೊಳ್ಳುದಾ? ಮುಟ್ಬಿಡಿ ನೀವು, ನನಗೆ ಸಿಟ್ಟು ಬಂದಿದೆ ಈಗ. ಲಬ್ಬ ಈ ಹೆಂಗಸರು ಸಿಟ್ಟು ತೋರಿಸೋದು ಭಾರಿ ಕಷ್ಟ. ಹಿಂಗಂತ ಗೊತ್ತಾಗಿರೋ ಒಂದು ತೋಟ ಹಾಕಂಡೇ ಬಂದಿದೆ. ಗಲಾಟೆ ಆದ್ರೂ ಆಗ್ತಿತ್ತು ಬಾರಿ ಇಲ್ಲಿ. ಏನು? ಯಾಕೆ ಹೇಳು, ಮದುವೆಯಾಗಿ 3 ದಿವಸವೂ ಮಾತಾಡ್ಲಿಲ್ಲ. ಒಂದ್ ದಿವಸ ಅವರು ಮಾತಾಡ್ತಾ ನಾವು ಮಾತನಾಡುವುದು ಬಿಟ್ಟಲ್ವ ನೀವು? ಮದುವೆ ಆದ ರಾತ್ರಿ ನೀ ಮನೆ ಬಿಟ್ಟವಳು, ನೀವು ಹೊಡೆದದ್ದು ನಾನಲ್ಲ. ಎಲ್ಲ ತಪ್ಪು ಬೆಕ್ಕಿನ. ಬೆಕ್ಕಿಂದ ಹೇಗೆ? ಹೇಗೆ ಬೆಕ್ಕು ನಮ್ಮನೆಗೆ ಬರುದ ಮನ ಮಲಗಿದಾಗ ಅದು ಮುಸ್ಕನೆ ಎಳಿತಿತ್ತು. ನಾ ಬೆಕ್ಕು ಅಂತಲೇ ನಿನ್ನ ಜಡಿ ಕೈ ಹಾಕೊಂಡು ಅಗ್ಲ ಬೆನ್ ಮೇಲೆ ಕೊಟ್ಟ. ಅದಕ್ಕೆ ಸಿಟ್ಟು ಬಂದು ನಾನು ಓಡ್ ಬಂದದ್ದು. ಅದಕ್ಕಾಗಿ ಇವತ್ತು ನಾನು ಇಲ್ಲಿಗೆ ಬಂದದ್ದು. ನೀವು ಮತ್ತೆ ಇಷ್ಟು ದಿನ ಬರ್ಬೇಕಾಗಿತ್ತು, ಇಷ್ಟು ದಿವಸ ಬರ್ಲಿಲ್ಲ. ನನ್ನ ಜೊತೆಗೆ ಒಂದು ಬಾಲ ಬೇಕು. ದೇವರ ಭಗವಂತ, ನಾನ್ ದೇವ್ರ ಹತ್ರ ಇದನ್ನೇ ಕೇಳು, ಜೀವ ಒಂದು ತ್ವಾರ ಬೇಡಪ್ಪ. ಯಾಕಂದ್ರೆ ನಮ್ ಕೈಕಲ್ಲಿ ಎಲ್ಲಿ ಬೇಕಾದ್ರೆ ಮುರಿದಾಗ್ತದೆ. ನೀವು ಮುರಿದಾಕ್ರೆ ನಾಳೆಗೆ ಒಯ್ತೀರಿ ಮನೆಗೆ. ನಮ್ಮ ಹತ್ರ ಆಗ್ತದೆ ಬಿಡು. ಆದ್ರೂ ನೋಡು, ಹಾಗಂತೇಳಿ ಮದುವೆ ಆಗಿ ಇಷ್ಟು ದಿವಸ ಆದ್ರು ಒಂದು ದಿವಸ ಕುತ್ಕ ಮಾತಾಡ್ಲಿಲ್ಲ. ಕುತ್ಕ ಮಾತಾಡುವ ಕುತ್ಕ ಮಾತಾಡುವ ನಿಮ್ಮ ಜೊತೆ ನಾನು ಮಾತಾಡುವುದಿಲ್ಲ. ನನಗೆ ಸಿಟ್ಟು ಬಂದಿದೆ ಈಗ. ಸಿಟ್ಟು ಎಷ್ಟೆಷ್ಟೊತ್ತಿಗೆ ಬರ್ತದೆ? ಆಗ ಬಂದಿದ್ದು ಹೋಗ್ಲೇ ಇಲ್ಲ. ಹೋಗ್ಲೇ ಇಲ್ಲ. ಈಗ ಮತ್ತು ಅಂತ ಇನ್ನೂ ಉಂಟು. ಒಂದ್ ದಿವಸ ಸಾಯ್ಲಿಕ್ಕೆ ನಂಗೆ ಬರ್ಲೇ ಇಲ್ಲ. ನಾ ಬಂದಿದ್ರೆ ಏನು ಅಂತ ನೋಡ್ಕೊಂತಿದ್ದೆ. ನಾನು ಇವಳು ಕೈ ಹೊಡೆದಾಟ ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ಇವಳು ಮೈ ಮೇಲೆ ಬಿದ್ದು ಸತ್ತೋಗ್ನಲ್ಲ ಅಂತ ಒಂದೇ ಭಯ. ಭಯ ಉಂಟಲ್ಲ, ಇದಕ್ಕೆ ಅದಕ್ಕಾಗೆ ಸುಮ್ಮನೆ ಎಷ್ಟು ಸಂಸಾರ ಹೀಗಿಲ್ಲ ಮತ್ತೆ ಅಲ್ವಾ? ಆದ್ರೆ ಮಾತಾಡುದಿಲ್ಲ. ಯಾಕೆ? ಯಾಕೆ? ನೀ ದೂರ ಸಾಕು. ನಾನು ಗಾಡಿ ಹಿಡಿ ನಾಯಿ ದುಡ್ಡುಗೋಳಿ. ನೀ ದುಡೋಳೆ ದುಡೋಳೆ ಇಲ್ಲ ಸ್ವಾಮಿ, ನಾನಿನ್ನ ಸ್ವಳಿ ಮೇಲೆ ಸಿಟ್ಟಿದ್ರು ಒಳಗಡೆ ಪ್ರೀತಿ ಉಂಟು, ಅದು ಗೊತ್ತಿದೆ. ಹಾಗಾಗಿ ನಾನು ಇಲ್ಲಿವರೆಗೆ ಬಂದದಲ್ವೇ. ಹಾಗ ಮನೆಗೆ ಹೋಗುವ, ಮನೆಗೆ ಹೋಗುವ. ಯಾರ ಮನೆಗೆ? ನಮ್ಮ ಮನೆಗೆ. ಅದು ಒಂದು ಮನೆಯೋ ಗುಡಿಸಿಲಾದ್ರೂ ಒಳ್ಳೇದಾಗಿರ್ತದೆ. ಆ ಮನೇಲಿ ನಾವಿರುವುದಾ? ಬರುವುದೇ ಇಲ್ಲ ಆ ಮನೆಗೆ. ಸಾಯಿಲು ಮನೆ ಎಂತ ಮನೆ ಕೊಟ್ಟಿದೆ ಗೊತ್ತಾ ನಾನು? ಹೌದಾ? ಎಷ್ಟು ಬೇಕು ಮನೆ ಅಂತ ಹೇಳಿದ್ರೆ ವೀರಪ್ಪನ ಮನೆಯಲ್ಲ. ಹೌದಾ? ಅಂತ ಮನೆ. ಹೌದಪ್ಪ. ಹೇಗೆ ಅವ್ರ ಮನೆ ಒಳ್ಳೆ ಇರ್ತದೆ. ಅದೆಲ್ಲ ನಮ್ಮ ಮನೆ 4 ಮನೆ, ಒಂದ್ ಜಗಲಿ, ಒಂದು ಅಡಿಗೆ ಮಾಡೋಕೆ, ಕಡೆಗೊಂದು ಕುತ್ಕೊಂಡು ಇಷ್ಟು ಉಂಟು ನಾನು. ಹೌದಾ? ಆದ್ರೆ ಏನ್ ನೋಡುದು, ಸೂರ್ಯಚಂದ್ರ ನಮ್ಮನೆ ಒಳಗೆ ಇದ್ರು. ಈಗ ಅದೇ ಯಾಕೆ? ಬೆಳಕು ಎಲ್ಲೂ ಇಲ್ಲ ಅಂತ ಹೇಳುವಂಗಿಲ್ಲ ನೀನು. ನೀ ಎಲ್ಲಿ ಹೋಗಿ ನಿಂತ್ಕೊಂಡ್ರು ಬೆಳಕಿ ಅದ್ರ ಮೇಲ್ಚಾವಣೆ ಆಗ್ಲಿಲ್ಲ ಇರ್ಬೇಕು. ಎಂತ ಮಾಡೋದು, ದುಡ್ಡಿಲ್ಲ.
ಹಣ ಪೂರ ಬೇರೆ ಕೈಲಿ ಆಯ್ತು, ಮನೆ ಪೂರ ನನ್ ಕೈಲಿ ಆಯ್ತು. ಸರಿ ಹೌದು. ಮತ್ತೆ ಮತ್ತೆ ಹಂಗೆ ಮತ್ತೇನು ವ್ಯವಸ್ಥೆ ಉಂಟು? ಏ? ನಾನು ಬಾವಿ ಕಟ್ಟೆ ನೀರಿಗೆ ಹೋಗೋಳಲ್ಲ. ಮುಳ್ಳ ನಿಂಗ ಇವಳು ಸಾಯಲೆ ಮುಳ್ಳ ನಿಂಗ. ಯಾಕೆ? ನೀನ್ ನೀರಿಗೆ ಹೋಗುದು ಬೇಡ, ಮತ್ತೆ ನೀನ್ ನೀರು ಹೋಗೋ ಕೆಲಸವೇ ಇಲ್ಲ. ಮತ್ತಿನ್ನೇನು? ಕುತ್ಕೊಂಡ್ರೆ ಸೈ ತೀರ್ಸಿ. ಓ, ಆ ವ್ಯವಸ್ಥೆ ಉಂಟಾ? ಇನ್ನು ಗಾಳಿ 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 ನೀ ಎಲ್ಲೂ ಹೋಗಿ ಗಾಡಿ ಹಿಡ್ಕೊಂಡು ಒತ್ತಬೇಕು ಅಂತಿಲ್ಲ. ತನ್ನಷ್ಟಕ್ಕೆ ತಾನೇ ಈಗ ತಪ್ಪುಂಟು ಆಗಿದ್ರೆ ಯಾಕೆ ಹೇಳು? ಮೇಲೆ ಅಂತೂ ಇಲ್ಲಲ್ಲ, ಗಾಳಿ ಪೂರ ಒಳಗೆ ಬರು. ಸರಿ, ಹಾಗಾದ್ರೆ ನನಗೊಂದು ಸೀರೆ ಬೇಕು. ಬಿಡ್ಸ ಬಿಡ್ಸ ನೀವು ಹೊಸ ತಕೊಂಡ್ ಬನ್ನಿ, ಆಮೇಲೆ ನೋಡುವ. ನಾ ಇಲ್ಲಿ ಬಿಡಿಸು ಅನ್ನದಲ್ಲ, ಇಲ್ಲಿ ಬಿಡಿಸಿದ್ರೆ ನಿನ್ 400 ಆಯ್ಕೊಂಡಾಗ ಅಲ್ವಾ? ಇಲ್ಲ ಹಾಗೆ ಹೇಳುದಲ್ಲ. ಸೀರೆ ಹೇಗೆ ಅಗ್ಲ ಕಾಲಿನ ತಪ್ಪಟ, ಮತ್ತೆ ಅಗ್ಲ ಕಾಲು ಬದ್ನಿಕಾಯಿ ಬಣ್ಣ, ಬುಟ್ಟು ಬುಟ್ಟಿ ಬಣ್ಣ ಬುಟ್ಟಿ ಇರ್ತದೆ. ಅದು ಬೇಡ ನನಗೆ, ಈ ತರ ಇದು ಇದೆ ಸಾಕ. ಹಾಗಾದ್ರೆ ಜೊತೆ ಆರಾಮ್ ಅವಲಕ್ಕಿ ಸರ ಮಾಡ್ತೇನೆ ನಾನೇ. ಅವಲಕ್ಕಿ ಸರ ನಾನೇ ಮಾಡ್ತೇನೆ. ಇನ್ ಸ್ವಲ್ಪ ದಿವಸ ಅಂದ್ರೆ ಗೋಯಿನ ಸರು ಮಾಡ್ತೇನೆ, ಏನು ಬರಗಾಲಿಲ್ಲ. ಈಗಿನ್ನು ಹೂ ಮಿಡಿ ಮುಂದೆ ಹಣ್ಣಾದಾಗ ನಿನ್ನ ಮೈ ಮೇಲೆ ಹಾಕಿದ್ರೆ ಏನು ನಿನ್ನ ಪರಿಮಳ ಏನ್ ಕೇಳ್ತೇನೆ. ಅಡಿ ನಿನ್ನ ಹತ್ರ ನಿಂತ್ಕೊಂಡವ್ರು ಅಂತ ಗೋಯಿನ ಸರ ಮಾತಾಡ್ಬಿಡಿ, ಅಂತ ಗೋಯಿನ ಸರ. ಹಾಗಾಗಿ ಬೇಸರ ಪಡಬೇಡ. ಒಂದು ಮಾತು ಕೇಳ್ತೇನೆ, ಇನ್ನು ಮುಗಿಲಿಲ್ವಾ? ಬೇಸರ ಎಷ್ಟು ಮಾತಾಡಿದ್ರಿ, ಬೇಸರ ಅರ್ಥ ಇಲ್ಲ. ಆದ್ರೆ ಇದು ಕೇಳಲೇಬೇಕು ಅನಿಸ್ತಾ ಉಂಟು. ಹೌದಾ? ಅಲ್ವೇ? ಏನ್? ಒಮ್ಮೆ ನಾನು ಎಲ್ಲಿಯಾರು ಸತ್ತು ಹೋದೆ. ಅಯ್ಯೋ ದೇವ್ರೇ, ಅಂತಗೆ ಸಾಯು ಮಾತಾಡ್ಬಿಡಿ, ಈಗಷ್ಟೇ ಸಿಕ್ಕಿದ್ದೀರಿ. ನಾನು ಎಷ್ಟನಿಗೆ ಹೊಗೆ ಹಾಕು, ನಾ ಸಾಯ್ತು. ನಾನು ಯೋಚನೆ ಉಂಟಾ? ಸಾಯುವ ಮಗನೇ, ಸತ್ತೆ ಅಂತಿಟ್ಟು ನೀ ಎಂತ ಮಾಡ್ತೆ? ನನಗೆ ಯಾರಿದ್ದಾರೆ? ಹೋದಪ್ಪ, ಅಯ್ಯೋ ಯಾರು ಇಲ್ಲ. ನೀವಿರುವರೇ ಒಬ್ರು ಗಂಡ, ಮತ್ತೆ ದರಿಗಳು ಇರ್ತೇನೆ. ನನಗೆ ಗೊತ್ತಿಲ್ಲ. ನಾನು ಒಬ್ಬನೇ. ಎಲ್ಲಿಯಾದ್ರೂ ನೀವು ಸತ್ತೋದ್ರಿ ಹೌದ್ರಿ, ನನಗೆ ಯಾರಿದ್ದಾರೆ? ನನಗಿರುವಳೊಬ್ಳೇ ನನ್ನ ತಂಗಿ, ಆ ತಂಗಿ ಒಟ್ಟಿಗಿರ್ತೇನೆ. ಹೌದಾ? ಒಳ್ಳೆ ಕೆಲಸ. ಎಂತ ಐತೆ? ನಾನು ನಿಮ್ಮಲ್ಲಿ ಒಂದು ಕೇಳಬೇಕು. ಎಂತೆಂತದ್ದು ಮಾತಾಡ್ಬೇಡಿ, ಇಷ್ಟೊತ್ತಿಗಲ್ಲಿ ಎಂತ ಮಾತಾಡ್ಬೇಡಿ. ನಾವು ಬನ್ನಿ ಇಲ್ಲಿ. ಎಲ್ಲಿಯಾದ್ರೂ ನನಗೆ ರೋಗ ಬಂದು ಸತ್ತೋದ್ರಿ ಕೊಳ್ಳುದು ಯಾಕೆ? ನಾನು ಸತ್ತೋದ್ನ? ಅಲ್ಲ, ನೀನು ಸತ್ತು ಹೋದ್ರೆ ನಾವಿಬ್ರು ಇದ್ದದ್ದಾದ್ರೆ ಹೇಗೆ? ಒಂದೇ ನಾಣ್ಯದ 4 ಮುಖ ಇದ್ದ ಹಾಗೆ, ಎರಡು ಹಾಲು ನೀರಿದ್ದ ಹಾಗೆ, ಹೂ ವಾಸನೆ ಇದ್ದ ಹಾಗೆ. ಹಾಗಿದ್ದವರು ನಾವಿಬ್ರು. ನೀನೊಮ್ಮೆ ಎಲ್ಲಿಯಾರು ಸತ್ತು ಹೋದೆ ಅಂತ ಅದರಲ್ಲಿ ಇರ್ತೀರಿ ಸ್ವಾಮಿ. ನನಗೆ ಯಾರು ಗೊತ್ತಿಯೇ? ಯಾರಾದ್ರೂ ಯಾರ ಮನೆಗೆ ಹೋಗುವುದೇ? ಇದ್ದಾರ, ತಮ್ಮಿದಾರ, ಅಕ್ಕಿದಾರ, ತಂಗಿದಾರ? ಯಾರು ಇಲ್ಲ, ಎಲ್ಲ ಕಳ್ಕೊಂಡವ ನಾನು, ಏಕಾಂಗಿ. ಹಾಗಾಗಿ ಎಲ್ಲೆಲ್ಲೂ ಹೋಗ್ಲಿಕ್ಕೆ ಆಗುವುದಿಲ್ವೇ? ನಿನ್ ತಂಗಿ ಮನೆಗೆ ಹೋಗ್ತೇನೆ.